ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಫ್ಡ್ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಮಾಡೋದು ಹೇಗಂತ ನೋಡ್ಕೊಬರೋಣ. ಇಲ್ಲಿ ಒಂದು 1/2 ಲೀಟ್ರ್ ಆಗುವಷ್ಟು ಹಾಲನ್ನ ನಾನು ತೊಗೊಂಡಿದ್ದೀನಿ. ನಾನು ಮುಂಚೆನೇ ಕಾಸು ಇಟ್ಕೊಂಡಿರೋದ್ರಿಂದ ಅದೇ ಹಾಲನ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ, ಹಾಗೆ ಕುದೀತಾ ಇದೆ. ಈ ಟೈಮಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕಾದಿರುವಂಥ ಹಾಲನ್ನ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 8 ರಿಂದ 10 ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲರ್ ಬಿಡಲಿ ಅಲ್ಲಿವರೆಗೂ ಇಲ್ಲಿ ಹಾಲು ಕುದೀತಾ ಇದೆ. ಒಂದು 1/2 ಕಪ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಮಾಡಿ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ಳಿ. ಸೊ ಮಿಲ್ಕ್ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಇದು ಥಿಕ್ನೆಸ್ಗೆ ಸೇರಿಸ್ಕೋತಾ ಇರೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕೇಸರಿ ಹಾಲನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದು ಕಲರ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 1/2 ಕಪ್ ಆಗುವಷ್ಟು ನಾನು ಕೆನೆನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕ್ರೀಮಿಯಾಗಿ ಬರಲಿ ಅಂತ ಕೆನೆನ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೆಣ್ಣೆ ಮಾಡೋಕ್ಕೆ ಏನು ಕೆನೆನ ತೆಗೆದಿಟ್ಕೊಂಡಿರ್ತೀರಲ್ವ, ಅದೇ ಕೆನೆನ ನಾನು ತೆಗೆದಿಟ್ಕೊಂಡಿರೋದನ್ನ ಇಲ್ಲಿ ಸೇರಿಸಿರೋದು. ಒಂದು 1/2 ಕಪ್ಗಿನ ಸ್ವಲ್ಪ ಕಡಿಮೆ ಆಗುವಷ್ಟು ಶುಗರ್ ನಾನಿಲ್ಲಿ ತೊಗೊಂಡಿದ್ದೀನಿ, ಸೇರಿಸ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು, ನೀವು ಮನೇಲಿ ಎಷ್ಟು ತಿಂತೀರಾ ಶುಗರ್ನ, ಆ ಕ್ವಾಂಟಿಟಿ ಮೇಲೆ ನೀವು ಇದನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಕರಗಿದ ಆದಮೇಲೆ ಇದು ಕುದೀತಾ ಇದೆ. ಇವಾಗ ನಾನು ಪಿಸ್ತಾ ಹಾಗೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದು ನಮಗೆ ಮ್ಯಾಂಗೋಲಿ ಒಳಗೆ ಸ್ಟಫ್ ನಾವೇನು ಮಾಡ್ತೀವಿ ಆ ಮಿಕ್ಸರ್ನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಇವಾಗ ಗಟ್ಟಿಯಾಗಿ ರೆಡಿಯಾಗಿದೆ. ಇಲ್ಲಿ ಒಂದು 3 ಮ್ಯಾಂಗೋನ ನಾನು ತೊಗೊಂಡಿದ್ದೀನಿ. ಇದು ತುಂಬ ಸ್ವೀಟ್ ಆಗಿರೋ ಮ್ಯಾಂಗೋ. ನೀವು ಮಾಡೋಕ್ಕಿಂತ ಮುಂಚೆ ಸ್ವೀಟ್ ಆಗಿರೋ ಮ್ಯಾಂಗೋ ಅದನ್ನೇ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಹುಳಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಈಗ ಒಳಗಡೆ ಇರೋವಂಥ ವಾಟೆ ಗೊಪ್ಪ ಅಂತಾರಲ್ಲ, ಅದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಮಾವಿನಕಾಯಿ ಗೊಪ್ಪ ಅಂತ ಕರೀತಾರೆ ನಾರ್ತ್ ಕರ್ನಾಟಕದಲ್ಲಿ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ. ಸೊ ಈ ರೀತಿ ಒಳಗಡೆದ್ದು ತೆಗೆದು ಆದಮೇಲೆ ಒಂದು ಗ್ಲಾಸಲ್ಲಿ ನಾನು ಈ ರೀತಿ ಇಟ್ಕೋತಾ ಇದ್ದೀನಿ. ನಾವೇನು ಮುಂಚೆನೇ ಕುಲ್ಫಿದು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ವಿ, ಅದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗೆ ಆದಮೇಲೆ ನಾವೇನು ಒಳಗಡೆ ವಾಟೆ ತೆಗ್ದಿರೋ ಅಂಥ ಪ್ಲೇಸ್ಗೆ ಇದನ್ನು ನಾನು ಸ್ಟಫ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಡೆಸರ್ಟ್ ಊಟ ಆದಮೇಲೆಲ್ಲ ಮಕ್ಳಿಗನ್ಕರು ತುಂಬ ಇಷ್ಟ ಆಗುತ್ತೆ. ನೀವು ಮಾಡಿಕೊಡಿ ಮನೇಲೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಾನು ಸ್ಟಫ್ ಮಾಡಿಕೊಂಡು ಅದರದ್ದು ಏನು ಮೇಲ್ಗಡೆದ್ದು ನಾನು ಇದು ತೆಗ್ದಿದ್ದೆ ಅದನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದನ್ನು 7 ರಿಂದ 8 ಗಂಟೆ ನೀವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವೊಂದು ಸ್ಕ್ರೇಪರ್ನ ತೊಗೊಂಡು ಮೇಲ್ಗಡೆ ಇರುವಂಥ ಸಿಪ್ಪೆನ ನಾವು ಪೀಲ್ ಮಾಡ್ಕೋಬೇಕಾಗುತ್ತೆ. ಸೊ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈ ತುಂಬ ಕೋಲ್ಡ್ ಅನಿಸುತ್ತೆ. ಸೊ ನೀವು ಬಟ್ಟೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ನೀವು ಪೀಲ್ ಮಾಡ್ಕೋಬೇಕು. ಇದು ಈಸಿಯಾಗಿ ಪೀಲ್ ಆಗುತ್ತೆ. ಅಂಥದ್ದು ಏನು ಗಟ್ಟಿಯಾಗಿದೆ ಫ್ರೀಸ್ ಆಗಿದೆ ಕಷ್ಟ ಅಂತ ಏನಾಗಲ್ಲ. ಈ ರೀತಿ ಪೀಲ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಸ್ಲೈಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಆದಮೇಲೆ ಇಮಿಡಿಯೇಟ್ ಆಗಿ ಇದನ್ನು ಸರ್ವ್ ಮಾಡಬೇಕು. ಬಿಕಾಸ್ ಇದರಲ್ಲಿ ಕುಲ್ಫಿ ಮಿಕ್ಸರ್ ಒಳಗಡೆ ಸ್ಟಫಿಂಗ್ ಇರೋದ್ರಿಂದ ಸೊ ಬೇಗ ಮೆಲ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಮಾಡ್ಕೊಳ್ಳೋಕೆ ಆಗಲ್ಲ ಅಂದರೆ ನಾನು ಮುಂಚೆನೇ ತೋರಿಸಿದ್ನಲ್ಲ, ಅಷ್ಟು ನೀವು ಮಿಕ್ಸರ್ನ ರೆಡಿ ಮಾಡಿಕೊಂಡು ಕುಲ್ಫಿದು, ಸೊ ನೀವು ಕುಲ್ಫಿದೆ ಮೌಲ್ಡ್ ಅಂತ ಬರುತ್ತೆ, ಅದಿಲ್ಲ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲೂ ನೀವು ಇದನ್ನು ಹಾಕ್ಕೊಂಡು ಕುಲ್ಫಿ ಥರನೂ ತಿನ್ಬೋದು. ಬಟ್ ಮ್ಯಾಂಗೋ ಸ್ಟಫಿಂಗ್ ಕುಲ್ಫಿ ಎಲ್ಲರೂ ತಿಂದೇ ಇರ್ತೀರ. ಮ್ಯಾಂಗೋಲಿ ಸ್ಟಫ್ ಮಾಡಿ ಕುಲ್ಫಿ ತಿನ್ನೋದ್ರಿಂದ ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಯಾರ್ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.